ಹಾಗಾದರೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಿಟ್ಟು ಹೋಗಲಿದ್ದಾರಾ? 2 ತಂಡಗಳಿಂದ 50 ಕೋಟಿ ರೂಪಾಯಿಗಳ ಡೀಲ್. ಯಾರು ಯಾವ ತಂಡಕ್ಕೆ ಟ್ರೇಡ್ ಆಗಿದ್ದಾರೆ, ಇದರ ಸತ್ಯ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಚಾನಲ್ಗೆ ಸ್ವಾಗತ. 2027ರ IPLಗಿಂತ ಮುಂಚೆನೇ ನಡೆಯಲಿರುವ ಹರಾಜು ಮತ್ತು ಟ್ರೇಡ್ ಪ್ರಕ್ರಿಯೆ ಈ ಬಾರಿ ತುಂಬ ವಿಭಿನ್ನ ಮಟ್ಟದಲ್ಲಿರುವ ಅಮೌಂಟ್ ಎನ್ನಲಾಗುತ್ತಿದೆ. ರಿಷಬ್ ಪಂತ್ ಡೆಲ್ಲಿ ತಂಡಕ್ಕೆ ಮರಳಿದ್ದಾರೆ ಎನ್ನುವ ಸುದ್ದಿ ಖಚಿತವಾಯಿತು. ಕುಲ್ದೀಪ್ ಯಾದವ್ ಅವರು ಕೂಡ ಲಕ್ನೋ ಸೂಪರ್ ತಂಡಕ್ಕೆ ಹೋಗುವ ಸ್ಥಾನವು ಹಾಗೂ ಆಡುವ ಮಾಹಿತಿ ಕೂಡ ಖಚಿತವಾಯಿತು. ಇದೀಗ ಮುಂಬೈ ಇಂಡಿಯನ್ಸ್ ಇಬ್ಬರು ಪ್ರಮುಖ ಆಟಗಾರರಾದ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಕುರಿತು ದೊಡ್ಡ ಸುದ್ದಿಯೊಂದು ಹರಿದಾಡುತ್ತಿದೆ. ಹೌದು ಪ್ರಿಯ ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ನ ನಾಯಕನಾಗಿದ್ದರು. ಆದರೆ IPL 2027ರಲ್ಲಿ ಅವರು ಮುಂಬೈ ಇಂಡಿಯನ್ಸ್ ಪರ ಆಡಲು ಕಾಣಿಸಿಕೊಳ್ಳುವುದಿಲ್ಲ ಎಂಬ ವದಂತಿ ಕೇಳಿಬರುತ್ತಿವೆ. ಅವರ ಬಗ್ಗೆ ಹರಡುತ್ತಿರುವ ಮಾಹಿತಿ ಏನೆಂದರೆ, KKR ತಂಡವು ಅವರನ್ನು ತನ್ನ ತಂಡಕ್ಕೆ ಸೇರಿಸಲು ಆಸಕ್ತಿ ತೋರಿಸುತ್ತಿದೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ KKRಗೆ ಭವಿಷ್ಯಕ್ಕಾಗಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಟಗಾರ ಮತ್ತು ನಾಯಕತ್ವದ ಮುಖ ಬೇಕಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. 2024ರಲ್ಲಿ ತಂಡವನ್ನು ಚಾಂಪಿಯನ್ ಮಾಡಿದ ನಾಯಕನನ್ನು ಹೊರಗೆ ಕಳಿಸಲಾಯಿತು ಅಗತ್ಯವಿದೆ ಎಂದು ಕೆಲವರು ಭಾವಿಸುತ್ತಾರೆ. ಹಾರ್ದಿಕ್ ಪಾಂಡ್ಯ KKRಗೆ ಹೋದರೆ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಪ್ರಮುಖ ಪಾತ್ರ ಸಿಗಬಹುದು ಎಂಬುವ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ. ಇನ್ನೊಂದೆಡೆ ಸೂರ್ಯಕುಮಾರ್ ಯಾದವ್ ಕುರಿತಾಗಿ ದೊಡ್ಡ ಸುದ್ದಿಯೂ ಕೂಡ ಇದೆ. ಅವರು ಕೂಡ ಮುಂಬೈ ಇಂಡಿಯನ್ಸ್ನನ್ನು ಹೊರಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ತಂಡವು ಮುಂದಿನ ದಿನಗಳಲ್ಲಿ ತಿಲಕ್ ವರ್ಮರ್ ಅವರನ್ನು ನಾಯಕನನ್ನಾಗಿ ಮಾಡುವ ಸಾಧ್ಯತೆ ಹಾಗೂ ಯೋಚಿಸುತ್ತಿದೆ ಎಂದು ಕೇಳಿಬರುತ್ತಿವೆ. ಸೂರ್ಯಕುಮಾರ್ ಯಾದವ್ ತಮ್ಮ ವೃತ್ತಿ ಜೀವನದ ಮುಂದೆ ಕೆಲವು ವರ್ಷಗಳು ಹೆಚ್ಚಿನ ಜವಾಬ್ದಾರಿ ಹೊಂದಿರುವ ಪಾತ್ರವನ್ನು ಬಯಸಬಹುದು. ಈ ಹಿನ್ನೆಲೆಯಲ್ಲಿ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸೇರುವ ಸಾಧ್ಯತೆ ಕೂಡ ಇದೆ ಎಂದು ಊಹೆಪೋಹೆಗಳು, ಖಚಿತ ಮಾಹಿತಿ ಸಿಗುತ್ತಿಲ್ಲ. ಒಟ್ನಲ್ಲಿ ವರದಿಗಳು ಬರುತ್ತಿವೆ. ಅವರ ಕುಟುಂಬದ ಮೂಲಗಳು ಉತ್ತರ ಪ್ರದೇಶದೊಂದಿಗೆ ಸಂಪರ್ಕ ಹೊಂದಿರುವ ಕಾರಣ ಲಕ್ನೋ ತಂಡದೊಂದಿಗೆ ಅವರ ಸಂಬಂಧ ಹೊಂದಿಕೆ ಆಗಿರಬಹುದು ಎಂಬ ಮಾಹಿತಿ ಅಷ್ಟೇ. ಆದರೆ ಹಾರ್ದಿಕ್ ಮತ್ತು ಸೂರ್ಯ ಇಬ್ಬರು ತಂಡದ ತೊರೆದರೆ ಮುಂಬೈ ಇಂಡಿಯನ್ಸ್ಗೆ ಯಾರು ಬರಬಹುದು? ಈಗ ಪ್ರಶ್ನೆ ಸಂಬಂಧಿಸಿದಂತೆ ಮತ್ತೊಂದು ದೊಡ್ಡ ವದಂತಿ ಹರಿದಾಡುತ್ತಿದೆ. ಯಶಸ್ವಿ ಜೈಸ್ವಾಲ್ ಅವರು ಮುಂಬೈ ಇಂಡಿಯನ್ಸ್ಗೆ ಸೇರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಏಕೆಂದರೆ ಯಶಸ್ವಿ ಜೈಸ್ವಾಲ್ ತಮ್ಮ ಹೆಚ್ಚಿನ ಕ್ರಿಕೆಟ್ ಜೀವನವನ್ನು ಮುಂಬೈಯಲ್ಲೇ ಬೆಳೆದು ಹಾಗೂ ಆಡಿದಿರುವುದರಿಂದ ಅವರು ಮುಂಬೈ ಇಂಡಿಯನ್ಸ್ ಪರ ಆಡಿದರೆ ಒಮ್ಮೆ ರೋಹಿತ್ ನಿರ್ಮಿಸಿದ ಪರಂಪರೆಯನ್ನೇ ಮತ್ತೆ ತಮ್ಮ ಸ್ವಂತ ನಿರ್ಮಾಣ ಆಗಿ ಸ್ಥಾನವನ್ನು ನಿರ್ಮಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಈಗಾಗಲೇ ರಿಯಾನ್ ಪರಾಗ್ ಪ್ರಮುಖ ಪದದಲ್ಲಿದ್ದಾರೆ. ಜೊತೆಗೆ ವೈಭವ್ ಸೂರ್ಯವಂಶಿಯು ಯುವ ಪ್ರತಿಭೆಯು ಕೂಡ ತಂಡದಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನ ನೀಡುತ್ತಲಿದೆ. ಭವಿಷ್ಯದ ಯೋಜನೆಗಳ ಪರ ಸುತ್ತ ಕೇಂದ್ರಿತವಾಗಿ ಕೆಲವರು ಊಹಿಸುತ್ತಿದ್ದಾರೆ. ಹೀಗಾಗಿ ಯಶಸ್ವಿ ಜೈಸ್ವಾಲ್ ಹೊಸ ಅವಕಾಶಗಳ ಮುಖ ಮಾಡಬಹುದು ಎಂಬ ಚರ್ಚೆಗಳು ನಡೆಯುತ್ತಿವೆ. ಹೀಗಾಗಿ ಈ ವದಂತಿಗಳ ಪ್ರಕಾರ ಹಾರ್ದಿಕ್ ಪಾಂಡ್ಯ KKR, ಸೂರ್ಯಕುಮಾರ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಸ್, ಯಶಸ್ವಿ ಜೈಸ್ವಾಲ್ ಮುಂಬೈ ಇಂಡಿಯನ್ಸ್. ಆದರೆ ಗಮನಿಸಬೇಕಾದ ವಿಷಯವೇನೆಂದರೆ, ಇವು ಅಧಿಕೃತ ಘೋಷಣೆಗಳಲ್ಲ. ಇವು ಕೇವಲ ಮಾಧ್ಯಮ ವರದಿಗಳು ಮತ್ತು ಊಹೆಪೋಹೆಗಳ ಆಧಾರದ ಮೇಲೆ ಹರಡುತ್ತಿರುವ ಸುದ್ದಿಗಳಾಗಿವೆ. ಹಾರ್ದಿಕ್ ಟ್ರೇಡ್ ಅಥವಾ ವರ್ಗಾವಣೆಗಳ ಬಗ್ಗೆ ಸಂಬಂಧಿಸಿದ ಫ್ರಾಂಚೈಸಿ ಅಥವಾ IPL ಆಡಳಿತ ಮಂಡಳಿಯಿಂದ ಘೋಷಣೆ ಬಂದಿಲ್ಲ. ನಿಮ್ಮ ಅಭಿಪ್ರಾಯ, ಈ ಮೂರರಲ್ಲಿ ಯಾವ ವರ್ಗಾವಣೆ ಅತ್ಯುತ್ತಮ ನಿರ್ಧಾರವಾಗಬಹುದು ಮತ್ತು ಯಾವುದು ಸರಿಯಾದ ನಿರ್ಧಾರ ಅಲ್ಲ ಎಂದು ಭಾವಿಸುತ್ತೀರಿ? ಕಮೆಂಟ್ ಮಾಡಿ.